chapter Semiconductor Electronics. The branch of physics or engineering which deals about semiconductor devices is called electronics. Even the electronic devices of fabrication and application, the branch of engineering and physics which deals about fabrication and applications of electronic devices is called electronics. Even the electronic devices fabrication means production, ಯಾವ ರೀತಿ ಪ್ರೊಡ್ಯೂಸ್ ಮಾಡ್ತಾರೆ, ಪ್ರಿಪೇರ್ ಮಾಡ್ತಾರೆ, ಮತ್ತು ಅವುಗಳ ಅಪ್ಲಿಕೇಶನ್ಸ್ ಯೂಸಸ್ ಏನಿದೆ ಅದ್ರ ಬಗ್ಗೆ ತಿಳಿಸ್ತಕ್ಕಂಥ ಬ್ರಾಂಚ್ಗೆ ಎಲೆಕ್ಟ್ರಾನಿಕ್ಸ್ ಅಂತ ಕರೀತೀವಿ. ದ ಡಿವೈಸ್ ಇನ್ ವಿಚ್ controlled motion of electrons in solids, gases and also in vacuum is called electronic device. ಯಾವೊಂದು ಡಿವೈಸ್ ನಲ್ಲಿ ಈ ಎಲೆಕ್ಟ್ರಾನ್ಸ್ ಗಳ ಕಂಟ್ರೋಲ್ಡ್ ಮೋಷನ್ ಸಾಲಿಡ್ ಅಲ್ಲಿ, ಗ್ಯಾಸಸ್ ಅಲ್ಲಿ ಮತ್ತು ವಾಕ್ಯೂಮ್ ಅಲ್ಲಿ ಎಲೆಕ್ಟ್ರಾನ್ಸ್ ಗಳ ಕಂಟ್ರೋಲ್ಡ್ ಮೋಷನ್ ಬಗ್ಗೆ ತಿಳಿಸ್ತಕ್ಕಂತ ಒಂದು ಡಿವೈಸ್ ಅನ್ನ ನಾವು ಎಲೆಕ್ಟ್ರಾನಿಕ್ ಡಿವೈಸ್ ಅಂತ ಕರಿತೀವಿ. The branch of electronics which deals about gas filled or vacuum tube electronic devices is called tube electronics. ಈ ಒಂದು ಗ್ಯಾಸ್ ಅನ್ನು ತುಂಬಿರ್ತಕ್ಕಂಥ ಅಥವಾ ವಾಕ್ಯೂಮ್ ಟ್ಯೂಬ್ ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನಿಕ್ ಡಿವೈಸಸ್ ಗಳ ಬಗ್ಗೆ ತಿಳಿಸ್ತಕ್ಕಂಥ ಒಂದು ಬ್ರಾಂಚ್ ಅನ್ನ ನಾವೆಂತ ಕರಿತೀವಿ, ಟ್ಯೂಬ್ ಎಲೆಕ್ಟ್ರಾನಿಕ್ಸ್ ಅಂತ ಕರಿತೀವಿ. ಟ್ಯೂಬ್ ಎಲೆಕ್ಟ್ರಾನಿಕ್ಸ್ ಅಂತಂದ್ರೆ ಟ್ರಯೋಡ್ ಇರ್ಬೋದು, ಡಯೋಡ್ ಇರ್ಬೋದು, ಟೆಟ್ರೋಡು, ಪೆಂಟೋಡು, ಇವು ಟ್ಯೂಬ್ ಎಲೆಕ್ಟ್ರಾನಿಕ್ಸ್. ನಿಮ್ಮ ಮನೇಲಿ ಏನಾದ್ರು ಓಲ್ಡ್ ರೇಡಿಯೋ ಇದ್ರೆ ಅದರಲ್ಲಿ ಟ್ಯೂಬ್ ಎಲೆಕ್ಟ್ರಾನಿಕ್ಸ್ ಇತ್ತು. ಆದ್ರೆ nowadays they are outdated because of rapid growth in semiconductor technology. ಹಾಗಾಗಿ the branch of electronics which deals about semiconductor devices is called semiconductor electronics or solid state electronics. ಈ ಒಂದು ಸೆಮಿಕಂಡಕ್ಟರ್ ಡಿವೈಸಸ್ ಬಗ್ಗೆ ತಿಳಿಸ್ತಕ್ಕಂಥ ಬ್ರಾಂಚ್ ಆಫ್ ದಿ ಎಲೆಕ್ಟ್ರಾನಿಕ್ಸ್ ಅನ್ನ ನಾವು ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಅಂತ ಕರಿತೀವಿ. ಹಾಗಾದ್ರೆ ಸೆಮಿಕಂಡಕ್ಟರ್ ಡಿವೈಸಸ್ ಅಂದ್ರೆ ಯಾವುವು? ಡಯೋಡ್ ಆಗ್ಬೋದು, ಟ್ರಾನ್ಸಿಸ್ಟರ್ ಆಗ್ಬೋದು, ರೆಕ್ಟಿಫೈಯರ್ಸ್ ಆಗ್ಬೋದು, ಆಂಪ್ಲಿಫೈಯರ್ಸ್ ಆಗ್ಬೋದು, ಐಸಿ ಇಂಟಿಗ್ರೇಟೆಡ್ ಚಿಪ್ಸ್, ಐಸಿ ಚಿಪ್ಸ್ ಆಗ್ಬೋದು. ಇವೆಲ್ಲವೂ ಏನೇವು ಎಲೆಕ್ಟ್ರಾನಿಕ್ ಡಿವೈಸಸ್. ನೀವು ಯಾವುದೇ ರೇಡಿಯೋ, ಟಿವಿ, ಕಂಪ್ಯೂಟರ್ ಓಪನ್ ಮಾಡಿದ್ರೆ ಅಲ್ಲಿ ಸಿಗ್ತಕ್ಕಂಥವೆಲ್ಲವೂ ಈ ಒಂದು ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ ಡಿವೈಸಸ್ಗಳು. ಹಾಗಾದ್ರೆ ಸೆಮಿಕಂಡಕ್ಟರ್ ಬಗ್ಗೆ ತಿಳ್ಕೋಬೇಕು. ಸೆಮಿಕಂಡಕ್ಟರ್ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ವಿ ಶುಡ್ ಗೋ ಥ್ರೂ ದ ಬ್ಯಾಂಡ್ ಥಿಯರಿ ಆಫ್ ಸಾಲಿಡ್ಸ್. ಹಾಗಾದ್ರೆ ಇಲ್ಲಿ ನಾವು ಸಿಲಿಕಾನ್ ತಗೊಂಡ್ವಿ ಅಂತಂದ್ರೆ ಅಟಾಮಿಕ್ ನಂಬರ್ 14 ಇದೆ. ಇದರ ಒಂದು ಕಾನ್ಫಿಗರೇಷನ್ 1s2, 2s2, 2p6, 3s2, 3p2. ಅಂದ್ರೆ 1s band is completely filled by the 2 electrons, 2s band is completely filled by the 2 electrons, 2p band is completely filled by the 6 electrons, 3s band is also completely filled by the 2 electrons, but 3p band is incomplete. ಹಾಗಾದ್ರೆ ಟಾಪ್ ಮೋಸ್ಟ್ ಎನರ್ಜಿ ಬ್ಯಾಂಡ್ ಅಂತಂದ್ರೆ 3p. ಇದು ಎನರ್ಜಿ ಲೆವೆಲ್ ಡಯಾಗ್ರಾಮ್ಸ್ ಇನ್ ಸಾಲಿಡ್ಸ್. ಸೊ ಇದು ಎನರ್ಜಿ ಲೆವೆಲ್ ಡಯಾಗ್ರಾಮ್ ಇನ್ ಫ್ರೀ ಆಟಮ್ಸ್. ಫ್ರೀ ಆಟಮ್ ಅಲ್ಲಿ ಇರ್ತಕ್ಕಂಥ ಈ ಒಂದು ಆಟಮ್ಸ್ ಅಲ್ಲಿ ಇರ್ತಕ್ಕಂಥ ಎನರ್ಜಿ ಲೆವೆಲ್ ಡಯಾಗ್ರಾಮ್. ಸೊ ಇಲ್ಲಿ ನಮಗೆ ಗೊತ್ತಿದೆ, ಅಕಾರ್ಡಿಂಗ್ ಟು ಈ ಒಂದು ಬೋರ್ಸ್ ಅಟಾಮಿಕ್ ಮಾಡೆಲ್ ಪ್ರಕಾರ ಒಂದೊಂದು ಫ್ರೀ ಆಟಮ್ ಅಲ್ಲೂ ಸಹಿತ ಎನರ್ಜಿ ಲೆವೆಲ್ಸ್ ಇರುತ್ತೆ. ಹಾರಿಜಾಂಟಲ್ ಲೆವೆಲ್ ಲೈನ್ಸ್ ರಿಪ್ರೆಸೆಂಟ್ಸ್ ದ ಡಿಸ್ಕ್ರೀಟ್ ಎನರ್ಜಿ ಲೆವೆಲ್ಸ್ ಅಂಡ್ ವರ್ಟಿಕಲ್ ಲೈನ್ ರಿಪ್ರೆಸೆಂಟ್ಸ್ ದ ಎಲೆಕ್ಟ್ರಾನಿಕ್ ಟ್ರಾನ್ಸಿಷನ್ ಫ್ರಮ್ ಹೈಯರ್ ಆರ್ಬಿಟ್ ಟು ಲೋಯರ್ ಆರ್ಬಿಟ್ ಅಂತ. ಹಾಗೇನೆ ಇಲ್ಲಿ 2 ಆಟಮ್ಸ್ಗಳು ಒಂದಕ್ಕೊಂದು ಇಂಟ್ರಾಕ್ಟ್ ಆದಾಗ ಈಚ್ ಎನರ್ಜಿ ಲೆವೆಲ್ ಇಸ್ ಸ್ಪ್ಲಿಟ್ಸ್ ಅಪ್ ಇಂಟು 2 ಲೆವೆಲ್ಸ್. 3 ಆಟಮ್ಸ್ಗಳು ಒಂದಕ್ಕೊಂದು ಇಂಟ್ರಾಕ್ಟ್ ಆದಾಗ ಈ ಎನರ್ಜಿ ಲೆವೆಲ್ ಅಲ್ಲಿ ಇರ್ತಕ್ಕಂಥ ಒಂದೊಂದು ಎನರ್ಜಿ ಲೆವೆಲ್ 3 ಲೆವೆಲ್ಸ್ ಆಗಿ ಸ್ಪ್ಲಿಟ್ ಅಪ್ ಆಗುತ್ತೆ.
4 atoms interact ಆದಾಗ each energy level is split up into 4. But in metal ಅಥವಾ crystals ಅಲ್ಲಿ ಯೂನಿಟ್ ವಾಲ್ಯೂಮ್ ಅಲ್ಲಿ 10⁻23 atoms ಇರ್ತವೆ. ಹಾಗಾದ್ರೆ each energy level is splits up into 10⁻23. ಹಾಗಾದ್ರೆ ಒಂದೊಂದು ಎನರ್ಜಿ ಲೆವೆಲ್ 10⁻23 ಆಗಿ ಡಿವೈಡ್ ಆಗುತ್ತೆ ಅಂತಂದ್ರೆ ಈ ರೀತಿ each energy level is splits up into 10⁻23, so which appears as continuum. ಹಾಗಾಗಿ this group of energy levels is called energy band. ಇಲ್ಲಿ ನಮಗೆ ಗೊತ್ತಿದೆ ಎಲೆಕ್ಟ್ರಾನ್ಸ್. ಹಾಗಾದ್ರೆ ಇಲ್ಲಿ ವೇಲೆನ್ಸ್ ಬ್ಯಾಂಡ್ ಎನರ್ಜಿ ಬ್ಯಾಂಡ್ ಅಂದ್ರೆ ಯಾವ್ದಾಯ್ತು? 3p2. ಇಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದಾವೆ. ಈ ಒಂದು ಟಾಪ್ ಮೋಸ್ಟ್ ಎನರ್ಜಿ ಬ್ಯಾಂಡ್ ಇದು 1s ಬ್ಯಾಂಡ್, ಇದು 2s ಎನರ್ಜಿ ಬ್ಯಾಂಡ್, 3p ಎನರ್ಜಿ ಬ್ಯಾಂಡ್, 3s ಎನರ್ಜಿ ಬ್ಯಾಂಡ್, ಇದು 3p ಎನರ್ಜಿ ಬ್ಯಾಂಡ್. ಹಾಗಾದ್ರೆ ಟಾಪ್ ಮೋಸ್ಟ್ ಎನರ್ಜಿ ಬ್ಯಾಂಡ್ which contains the valence electrons is called valence band. ಇಲ್ಲಿ ಅರೌಂಡ್ ದ ನ್ಯೂಕ್ಲಿಯಸ್ ಆ ಒಂದು ಎಲೆಕ್ಟ್ರಾನ್ಸ್ ಗಳು ರಿವಾಲ್ವ್ ಆಗ್ತಾ ಇರ್ತವೆ. ಸೊ ಇದು ಟಾಪ್ ಮೋಸ್ಟ್ ಬ್ಯಾಂಡ್. ಈ ಒಂದು ಬ್ಯಾಂಡ್ ಅಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದಾವೆ. ಹಾಗಾಗಿ ಇಂಥ ಒಂದು ಎನರ್ಜಿ ಬ್ಯಾಂಡ್ ಗೆ ನಾವು ವೇಲೆನ್ಸ್ ಬ್ಯಾಂಡ್ ಅಂತ ಕರಿತೀವಿ. ಇದನ್ನ ವೇಲೆನ್ಸ್ ಬ್ಯಾಂಡ್ ಅಂತ ಕರಿತೀವಿ. ಸೊ ಈ ಒಂದು ವೇಲೆನ್ಸ್ ಬ್ಯಾಂಡ್ is either partially filled or completely filled by the valence electrons, but never empty. ಯಾವುದೇ ಕಾರಣಕ್ಕೂ ಎಂಟಿ ಇರೋದಿಲ್ಲ. ಹಾಗೇನೆ the another energy band above the valence band which contains the free electrons or conduction electrons is called conduction band. ಈ ಒಂದು ವೇಲೆನ್ಸ್ ಬ್ಯಾಂಡ್ ನ ಮೇಲ್ಗಡೆಗೆ ಮತ್ತೊಂದು ಎನರ್ಜಿ ಬ್ಯಾಂಡ್ ಇರುತ್ತೆ. ಆದ್ರೆ ಅದರಲ್ಲಿ ಕಂಡಕ್ಷನ್ ಎಲೆಕ್ಟ್ರಾನ್ಸ್ ಅಥವಾ ಫ್ರೀ ಎಲೆಕ್ಟ್ರಾನ್ಸ್ ಇರ್ತವೆ. ಅಂತ ಎನರ್ಜಿ ಬ್ಯಾಂಡ್ ನಾವಂತ ಕರಿತೀವಿ ಕಂಡಕ್ಷನ್ ಬ್ಯಾಂಡ್ ಅಂತ ಕರಿತೀವಿ. ದಿಸ್ ಇಸ್ ದ ಕಂಡಕ್ಷನ್ ಬ್ಯಾಂಡ್ ಅಬೌವ್ ದ ವೇಲೆನ್ಸ್ ಬ್ಯಾಂಡ್. ಸೊ ಈ ಒಂದು ಕಂಡಕ್ಷನ್ ಬ್ಯಾಂಡ್ ಐದರ್ ಪಾರ್ಷಿಯಲಿ ಫಿಲ್ಡ್ ಆರ್ ಕಂಪ್ಲೀಟ್ಲಿ ಎಂಟಿ. ಎಂಟಿನೂ ಇರಬಹುದು, ಪಾರ್ಷಿಯಲಿ ಫಿಲ್ ಆಗಿರಬಹುದು. So ಇಲ್ಲಿ conductivity of the material is depends on number of electrons present in the conduction band. ಆ ಕಂಡಕ್ಷನ್ ಬ್ಯಾಂಡ್ ಅಲ್ಲಿ more number of electrons ಇದ್ರೆ ಆ conductivity is more. ಆ ಕಂಡಕ್ಷನ್ ಬ್ಯಾಂಡ್ ಅಲ್ಲಿ less number of electrons ಇದ್ರೆ its conductivity is less. ಇಲ್ಲಿ valence band is just like a ground state and conduction band is acts like a excited state. ಇಲ್ಲಿ the gap between the top of the valence band and bottom of the conduction band is called forbidden band. ಈ ಟಾಪ್ ಆಫ್ ದ ವೇಲೆನ್ಸ್ ಬ್ಯಾಂಡ್ ಮತ್ತು ಬಾಟಮ್ ಆಫ್ ದ ಕಂಡಕ್ಷನ್ ಬ್ಯಾಂಡ್ ಗಳ ಮಧ್ಯೆ ಗ್ಯಾಪ್ ಇರುತ್ತೆ. ದೇರ್ ಇಸ್ ನೋ ಎನರ್ಜಿ ಲೆವೆಲ್ಸ್, ಯಾವುದೇ ಎನರ್ಜಿ ಲೆವೆಲ್ಸ್ ಇರೋದಿಲ್ಲ. ಹಾಗಾಗಿ ಇದಕ್ಕೆ ನಾವು ಫಾರ್ಬಿಡನ್ ಬ್ಯಾಂಡ್ ಅಂತ ಕರಿತೀವಿ. The width of the forbidden band represents amount of energy required to shift the electron from valence band to conduction band is called energy gap. The width of the forbidden band, which represents amount of energy required to shift the electron from valence band to conduction band, is called energy gap. ಈ ವಿಡ್ತ್ ಆಫ್ ದ ಫಾರ್ಬಿಡನ್ ಬ್ಯಾಂಡ್ ಏನ್ ರಿಪ್ರೆಸೆಂಟ್ ಮಾಡುತ್ತಪ್ಪ ಅಂದ್ರೆ ಎಲೆಕ್ಟ್ರಾನ್ಸ್ ವೇಲೆನ್ಸ್ ಬ್ಯಾಂಡ್ ಇಂದ ಕಂಡಕ್ಷನ್ ಬ್ಯಾಂಡ್ ಗೆ ಶಿಫ್ಟ್ ಆಗ್ಲಿಕ್ಕೆ ಎಷ್ಟು ಅಮೌಂಟ್ ಆಫ್ ಎನರ್ಜಿ ಬೇಕು ಅನ್ನೋದನ್ನ ರಿಪ್ರೆಸೆಂಟ್ ಮಾಡುತ್ತೆ. ಹಾಗಾಗಿ ಇದಕ್ಕೆ ನಾವು ಎನರ್ಜಿ ಗ್ಯಾಪ್ ಅಂತ ಕರಿತೀವಿ. ಎನರ್ಜಿ ಗ್ಯಾಪ್ ಕಡಿಮೆ ಇದೆ ಅಂತಂದ್ರೆ ಆ ಒಂದು ಆ ಮಟೀರಿಯಲ್ ಕಂಡಕ್ಟಿವಿಟಿ ಜಾಸ್ತಿ ಇದೆ ಅಂತ ಅರ್ಥ. ಎನರ್ಜಿ ಗ್ಯಾಪ್ ಜಾಸ್ತಿ ಇದೆ ಅಂತಂದ್ರೆ ಆ ಮಟೀರಿಯಲ್ ಅಲ್ಲಿ ಕಂಡಕ್ಟಿವಿಟಿ ಕಡಿಮೆ ಇದೆ ಅಂತ ಅರ್ಥ. ಯಾಕೆ? ವಿಡ್ತ್ ಜಾಸ್ತಿ ಇದೆ ಅಂತಂದ್ರೆ ಎನರ್ಜಿ ಗ್ಯಾಪ್ ವಿಡ್ತ್ ಜಾಸ್ತಿ ಇದೆ ಅಂತಂದ್ರೆ ವೈಡ್ ಆಗಿದೆ ಅಂತಂದ್ರೆ ಅಲ್ಲಿ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ಬೇಕು ಎಲೆಕ್ಟ್ರಾನ್ಸ್ ವೇಲೆನ್ಸ್ ಬ್ಯಾಂಡ್ ಇಂದ ಕಂಡಕ್ಷನ್ ಬ್ಯಾಂಡ್ ಹೋಗ್ಲಿಕ್ಕೆ ಅಂತ ಅರ್ಥ. ಹಾಗಾಗಿ ದ ಕಂಡಕ್ಟಿವಿಟಿ ಆಫ್ ದ ಮಟೀರಿಯಲ್ ಇಸ್ ಡಿಪೆಂಡ್ಸ್ ಅಪಾನ್ ಎನರ್ಜಿ ಗ್ಯಾಪ್. If the energy gap is smaller, conductivity of the material is high. If energy gap is smaller, then conductivity of the material is large. If this energy gap is so wide, then conductivity of the material is less. In the conductivity can be explained by this energy gap. Okay.
this is about band theory. Band theory of solids. Isolated silicon atom containing 4 valence electrons. The valence electrons of an isolated atom of silicon will have certain amount of energy. Similarly, valence electrons of another isolated silicon atom will also have same amount of energy. In this manner, valence electrons of several isolated atoms of silicon will have same energies. But when the atoms combine to form the molecule, valence electrons take part in bonding. Electrons of adjacent atoms experience repulsions while the electron of an atom experience attractions from the nucleus of the adjacent atom. When we consider group of molecules like in solids, the electrons in the outermost orbits will have different energy levels. A group of such different energy levels constitute valence band. The electrons in the valence band are loosely bound. When certain amount of energy is given to the electrons in the valence band, they absorb energy and go to the conduction band, which has higher energy than the valence band. The energy difference between the valence band and the conduction band is called forbidden gap. For insulators, the forbidden gap is more, hence the jumping of electrons from valence band to conduction band is not possible. In the case of semiconductors, the forbidden gap is moderate. Hence the jumping of electrons from valence band to conduction band is possible when the energy equal to the forbidden gap is supplied. In the conductors, the forbidden gap is negligible. Hence the jumping of electrons from valence band to conduction band is easy. Little amount of energy is sufficient to promote the electrons from valence band to conduction band.